ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಗರಿಗರಿಯಾದ ಖಾರವಾದ ರವೆ ದೋಸೆನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ನೀವು ಕೂಡ ಈ ಥರ ಗರಿಗರಿಯಾಗಿ ಖಾರವಾಗಿ ಮಾಡಬೇಕು ಅಂದರೆ ನೋಡಿ, ಈ ಥರ ಗರಿಗರಿಯಾಗಿ ಬಂದಿದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಅದಕ್ಕೆ ಏನೇನು ಹಾಕಬೇಕು? ಚಿರೋಟಿ ರವೆಯನ್ನು ಒಂದು ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಕೂಡ ಒಂದು ಅರ್ಧ ಕಪ್ನಷ್ಟು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಮತ್ತು ಕುಟ್ಟಿದ ಖಾರ ಅಂದರೆ ಇದನ್ನು ಹಸಿಮೆಣಸಿನ್ಕಾಯಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀವಿ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಕೊಬ್ಬರಿಯನ್ನು ಕೂಡ ಒಂದು ಸಣ್ಣ ಕಪ್ನಷ್ಟು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೋಬೋದು. ಜೀರಿಗೆ 1 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬಟ್ಲು ತಗೊಂಡಿದ್ದೀನಿ. ಇವಾಗ ಚಿರೋಟಿ ರವೆ ಅರ್ಧ ಕಪ್ ತಗೊಂಡಿದ್ದೀನಲ್ಲ, ಅದನ್ನು ಕೂಡ ಇವಾಗ ಒಂದು ಬಟ್ಲು ತಗೊಂಡಿದ್ದೀನಲ್ಲ, ಆ ಬಟ್ಲಿಗೆ ಹಾಕ್ತಾಯಿದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನು ಕೂಡ ಅದಕ್ಕೆ ಹಾಕೋಣ. ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ನಂತರ ಕುಟ್ಟಿದ ಖಾರವನ್ನು ಇದಕ್ಕೆ ಹಾಕಬೇಕು. ಕುಟ್ಟಿದ ಖಾರವನ್ನು ಹಾಕಿಬಿಟ್ಟು ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಹಸಿ ಕೊಬ್ಬರಿ ತುರಿದಿರೋದನ್ನು ಕೂಡ ಇದಕ್ಕೆ ಹಾಕಿಬಿಡೋಣ. ಹಾಕಿಬಿಟ್ಟು ನಂತರ ಅದಕ್ಕೆ ನೀರು ಹಾಕಿ ಕಲಸೋಣ. 1 ಲೋಟ ಹಾಕಿದ್ದೀನಿ. ಇವಾಗ ಇನ್ನೂ ಒಂದು ಅರ್ಧ ಲೋಟ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ದೋಸೆಗೆ ಹೇಗೆ ನೀರಾಗಿ ಕಲಿಸ್ಕೊಳ್ತೀವೋ ಆ ತರಹ ಕಲಿಸ್ಕೋಬೇಕು. ನೀರಾಗಿರಬೇಕು, ಗಟ್ಟಿಯಾಗಿ ಇರಬಾರ್ದು. ನೀರಾಗಿದ್ದರೆ ಗರಿಗರಿಯಾಗಿ ಬರುತ್ತೆ. ಇವಾಗ ಇನ್ನೂ ಒಂದು ಸ್ವಲ್ಪ ನೀರು ಇಡಿಸುತ್ತೆ, ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಗಟ್ಟಿ ಇದೆ ಅಂತ ಅನ್ನಿಸ್ತು, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿನಿ ಇದ್ದರೆ ಸರಿ ಹೋಗುತ್ತೆ. ಇವಾಗ ಅಕಸ್ಮಾತು ದೋಸೆ ಹುಯ್ದ್ಮೇಲೆ ಅದು ದಪ್ಪ ಏನಾದರೂ ಬಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಬೇಕಿದ್ದರೆ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕೋಣ. ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ್ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆನ ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಬಿಡೋಣ. ಹಾಕೋವಾಗ ಒಲೆಯನ್ನು ಹಾರಿಸ್ಬಿಡೋಣ, ಏಕೆಂದರೆ ಅದು ಸೀದೋಗುತ್ತೆ, ಬೇಗ ಬೆಂದೋಗುತ್ತಲ್ವ. ಅದಕ್ಕೆ ಅದೆರಡನ್ನು ಹಾಕಿಬಿಟ್ಟು ಒಲೆ ಹಾರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ದೋಸೆ ಹಿಟ್ಟು ಕಲಸಿದ್ದೀನಲ್ಲ, ಆ ದೋಸೆ ಹಿಟ್ಟಿಗೆ ಇದನ್ನು ಹಾಕಬೇಕಾಗುತ್ತೆ. ಇವಾಗ ಹಿಟ್ಟಿಗೆ ಆ ಒಗ್ಗರಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಕಸ್ಮಾತು ನೀರೇನಾದರೂ ಹಿಡಿಸಿದ್ರೆ ದೋಸೆ ಹುಯ್ಯೋವಾಗ ನೀರನ್ನು ನೋಡಿಕೊಂಡು ನೀರು ಹಾಕೋಣ. ಅದು ದಪ್ಪ ಏನಾದರೂ ಬಂದರೆ ನೀರು ಹಾಕಬೇಕಾಗುತ್ತೆ. ಇವಾಗ ಅದು ಒಲೆ ಮೇಲೆ ಹೆಂಚನ್ನು ಇಡೋಣ. ಒಲೆ ಮೇಲೆ ಹೆಂಚಿಟ್ಬಿಟ್ಟು ಕಾಯೋವರೆಗೂ ಬಿಡೋಣ. ಇವಾಗ ಹೆಂಚು ಕಾದಿದೆ, ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಅದರ ಮೇಲೆ ದೋಸೆ ಹಿಟ್ಟನ್ನು ಹುಯ್ಬೇಕಾಗುತ್ತೆ. ದೋಸೆ ಹಿಟ್ಟು ಹುಯ್ಬೇಕಾದ್ರೆ ಇವಾಗ ನಾವು ಬಟ್ಲಲ್ಲಿ ತಗೊಂಡಿದ್ದೀನಲ್ಲ, ಆ ಬಟ್ಲಲ್ಲಿ ಕೆಳಗಡೆ ಎಲ್ಲ ಚಿರೋಟಿ ರವೆ ಹಾಕಿ ಕಲಸಿರೋದ್ರಿಂದ ಅದು ಕೆಳಗಡೆ ಗಟ್ಟಿಯಾಗೋಗಿರುತ್ತೆ. ಅದಕ್ಕೆ ಇನ್ನೊಂದು ಸರ್ತಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ದೋಸೆ ಥರ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ದೋಸೆ ಹಿಟ್ಟಿನ ತರಹ ಹುಯ್ಯೋಣ. ನೀರು ದೋಸೆ ಹೇಗೆ ಹುಯ್ತೀವೋ ಅದೇ ತರಹ ಹುಯ್ಬೇಕಾಗುತ್ತೆ. ದೋಸೆ ಪೂರ್ತಿ ಅದು ಹುರಿದಾದ್ಮೇಲೆ ಅದ್ರ ಮೇಲೆ ಎಣ್ಣೆಯನ್ನು ಹಾಕೋಣ. ಎಣ್ಣೆನ ಹಾಕಿದ್ಮೇಲೆ ಅದಕ್ಕೆ
ಅದು ಪಕ್ಕದಲ್ಲಿ ಇದೆಯಲ್ಲ ಆ ಪ್ಲೇಟನ್ನು ಮುಚ್ಚೋದಕ್ಕೆ ನಾನು ಇಟ್ಕೊಂಡಿರೋದು. ಆ ಪ್ಲೇಟನ್ನು ಅದನ್ನು ಮುಚ್ಚಬೇಕಾಗುತ್ತೆ. ಇವಾಗ ಅದು ದೋಸೆ ಬೆಂದಿದೆ, ಅದನ್ನು ತೆಗಿತಾ ಇದ್ದೀನಿ. ಅಂದರೆ ತೆಳುವಾಗಿ ಬಂದಿಲ್ಲ, ಗರ್ಗರಿಯಾಗಿ ಕೂಡ ಬಂದಿಲ್ಲ. ಅದಕ್ಕೆ ಇದು ತೆಗೆದ ಮೇಲೆ ಇನ್ನೊಂದು ಹುಯ್ಬೇಕಾದ್ರೆ ಅದಕ್ಕಿನ್ನೂ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ನೀರು ಹಾಕಿಬಿಟ್ಟು ತಿರ್ಗಾ ಹುಯ್ಬೇಕಾಗುತ್ತೆ. ಇವಾಗ ಇನ್ನೊಂದು ಹುಯ್ಯೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಆ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರನ್ನು, ಇವಾಗ ಹೆಂಚಿನ ಮೇಲೆ ಇನ್ನೊಂದು ಹುಯ್ಯೋದಕ್ಕೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಹೆಂಚಿನ ಮೇಲೆ ಎಣ್ಣೆ ಹಾಕಿದ್ದೀನಿ. ಇವಾಗ ನೀರು ಹಾಕಿ ಹಿಟ್ಟಿಗೆ ಕಲಸಿದ್ದೀನಿ. ಆವಾಗಲೇ ಗಟ್ಟಿಯಾಗಿತ್ತಲ್ಲ, ಅದಕ್ಕೆ ಇವಾಗ ನೀರು ಹಾಕಿ ನೀರು ಹಾಕಿ ಕಲಸಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಚೆನ್ನಾಗಿರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತೂತವಾಗಿ ತೆಳ್ಳಗೆ ಚೆನ್ನಾಗಿ ಬಂದಿದೆ. ರವೆ ದೋಸೆ ಅಂತಂದರೆ ಈ ತರಹ ನೀರಾಗಿರಬೇಕು. ನಂತರ ಈ ಥರ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಗರಿಗರಿಯಾದ ರವೆ ದೋಸೆ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.